ಎಲ್ಲ ಸ್ನೇಹಿತರಿಗೆ ಪ್ರೀತಿಪೂರ್ವಕ ನಮಸ್ಕಾರಗಳು. ನಾವು ಹಿಂದಿನ ಸಂಚಿಕೆಯಲ್ಲಿ ಲ ಸ ಆ ಅದರ ಬಗ್ಗೆ ಅದು ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆಯನ್ನು ನಾನು ಹೇಳಿದ್ದೀನಿ. ಇವತ್ತಿನ ದಿನ ಏನಪ್ಪಾ ಅಂದ್ರೆ ಅತ್ಯಂತ ಸುಲಭವಾಗಿ ಇನ್ನೊಂದು ವಿಧಾನದ ಮೂಲಕ ನಾವು ಲಸವನ್ನು ಯಾವ ರೀತಿಯಾಗಿ ಕಂಡುಹಿಡಿದು ಈ ನವೋದಯ ವಿದ್ಯಾರ್ಥಿಗಳಿಗಾಗಿ, ಆದರ್ಶ ವಿದ್ಯಾರ್ಥಿಗಳಿಗಾಗಿ, ಕಾಂಪಿಟೇಟಿವ್ ವಿದ್ಯಾರ್ಥಿಗಳಿಗಾಗಿ ಅತ್ಯಂತ ವೇಗದಲ್ಲಿ ಉತ್ತರವನ್ನು ನೀಡಬೇಕಾಗ್ತದ ಆ ವಿದ್ಯಾರ್ಥಿಗಳು ಅವರಿಗಾಗಿ ಇದು ಯಾವ ರೀತಿಯಾಗಿ ನಾವು ಸುಲಭವಾಗಿ ಕಂಡುಹಿಡಿಯೋದು ಲಸವನ್ನು ಅಂತ ನೋಡೋಣ. ಈಗ 2, 4, 6ರ ಲಸವನ್ನು ಕೇಳಿದರೆ ಇಲ್ಲಿ ಪ್ರಶ್ನೆಯಲ್ಲಿ ಈ ಕೊಟ್ಟಿರ್ತಕ್ಕಂಥ ಸಂಖ್ಯೆಯಲ್ಲಿ ಯಾವುದು ದೊಡ್ಡ ಸಂಖ್ಯೆ ಐತಲ್ಲ ಅದನ್ನು ತಗೋಬೇಕು ನಾವು. ಇದರ ಯಾವ ದೊಡ್ಡ ಸಂಖ್ಯೆ ಐತ್ರಿ? 6 ಐತಿ. 6 ಮಗ್ಗಿಗಳನ್ನು ಬರಿಬೇಕು ನಾವು. 6 1 6, 6 2 12, 6 3 18, 6 4 24 ಹಾಗೆ ಕಂಟಿನ್ಯೂ ಆಗ್ತದ. ಈಗ 2 ಮಗ್ಗಿಗೆ 6 ಐತೇನ್ರಿ? 2 3 6 ಐತಿ. 4 ಮಗ್ಗಿಗೆ 6 ಐತೇನ್ರಿ? ಇಲ್ಲ. 4 ಮಗ್ಗಿಗೆ 2 ಮಗ್ಗಿಗೆ ಐತಿ, 6 ಮಗ್ಗಿಗೆ ಐತಿ, ಬಟ್ 4 ಮಗ್ಗಿಗೆ 6 ಇಲ್ರಿ. ಹಾಗಾಗಿ ಏನು ಮಾಡಬೇಕು? ಅದನ್ನು ಕ್ಯಾನ್ಸಲ್ ಮಾಡಬೇಕು, ಅದನ್ನು ತೊಗೋಬಾರ್ದು. ನೆಕ್ಸ್ಟ್ ಸಂಖ್ಯೆ ಯಾವುದೈತ್ರಿ? 12 ಐತಿ. ನೆಕ್ಸ್ಟ್ ಸಂಖ್ಯೆ ಯಾವುದೈತಿ? 12 ಐತಿ. 2 ಮಗ್ಗಿಗೆ 12 ಐತೇನ್ರಿ? 2 6 12 ಎಸ್ ಐತಿ. 2 ಮಗ್ಗಿಗೆ 12 ಐತಿ. 4 ಮಗ್ಗಿಗೆ 12 ಐತೇನ್ರಿ? 4 3 12 4 ಮಗ್ಗಿಗೆ ಐತಿ, 2 ಮಗ್ಗಿಗೆ ಐತಿ. ಇಲ್ಲಿ 6 ಮಗ್ಗಿಗೆ ಐತೇನ್ರಿ? 6 2 12 ಐತಿ. ಇವು ಮೂರು ಸಂಖ್ಯೆಗಳಲ್ಲಿ ಏನೈತಿ? ಅದು 12 ಅದ. ಹಾಗಾಗಿ ನಾವೇನು ಮಾಡಬೇಕು? ಲಸ ಎಷ್ಟಾಗ್ತದೆ? ಅದು 12 ಆಗ್ತದೆ. ಅತ್ಯಂತ ಸುಲಭ ವಿಧಾನ. ನಾ ಹಿಂದಿನ ಸಂಚಿಕೆಯಲ್ಲಿ 2 ವಿಧಾನಗಳನ್ನು ಹೇಳಿನಿ. ಆ 2 ವಿಧಾನಗಳಿಗಿಂತ ಅತ್ಯಂತ ಸುಲಭವಾಗಿರ್ತಕ್ಕಂಥ ವಿಧಾನ ಈಗ ಹೇಳ್ತಕ್ಕಂಥದ್ದು. ಈ ನೆಕ್ಸ್ಟ್ ಇಲ್ಲೊಂದು ಪ್ರಶ್ನೆ ಐತ್ರಿ, 3 6 9. ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದು? ಫಸ್ಟ್ ದೊಡ್ಡ ಸಂಖ್ಯೆ ನೋಡ್ಬೇಕು ನಾವು. ದೊಡ್ಡ ಸಂಖ್ಯೆ ಯಾವ್ದೈತ್ರಿ? ಇಲ್ಲಿ 9 ಐತಿ. ಎಸ್, 9 ಬಗ್ಗೆ ಬರೀಬೇಕು ನಾವು. 9 1 9, 9 2 18, 9 3 27, 9 4 36 ಹಂಗೆ ಕಂಟಿನ್ಯೂ ಆಗ್ತದ. ಈಗ ನೋಡೋಣ. 3 ಮಗ್ಗಿಗೆ 9 ಐತೇನ್ರಿ? ಐತಿ. 6 ಮಗ್ಗಿಗೆ 9 ಐತೇನ್ರಿ? ಇಲ್ಲ. 9 ಮಗ್ಗಿಗೆ 9 ಐತಿ. ನೋಡ್ರಿ, 3 ಮಗ್ಗಿಗೆ 9 ಐತಿ, 6 ಮಗ್ಗಿಗೆ 9 ಇಲ್ಲ. ಹಾಗಾಗಿ ಇದನ್ನೇನು ಮಾಡಬೇಕು? ನಾವು ಬಿಟ್ಟು ಬಿಡ್ಬೇಕು. ಇವು ಮೂರು ಸಂಖ್ಯೆಯಲ್ಲಿ ಇರ್ಬೇಕ್ರಿ ಆ ಸಂಖ್ಯೆ. ನೆಕ್ಸ್ಟ್ ಯಾವ ಸಂಖ್ಯೆ ತೊಗೊಳ್ರಿ? ಇಲ್ಲಿ 18 ಐತಲ್ಲ, 18ಅನ್ನ ತೆಗೆದುಕೊಳ್ಳೋಣ. 3 ಮಗ್ಗಿಗೆ 18 ಐತೇನ್ರಿ? 3 6 18 ಐತಿ. 6 ಮಗ್ಗಿಗೆ 18 ಐತೇನ್ರಿ? 6 3 18 ಇದೆ. 9 ಮಗ್ಗಿಯಲ್ಲಿ 18 ಇದೆನಾ? 9 2 18. ಹಾಗಿತ್ತಂದ್ರ 3 6 ಮತ್ತು 9ರ ಲಸ ಎಷ್ಟಾಗ್ತದ್ರಿ? 18 ಆಗ್ತದೆ. ನೋಡ್ರಿ ಎಷ್ಟು ಸುಲಭವಾಗೈತಿ. ಸಿಂಪಲ್, ಭಾಳ ಸಿಂಪಲ್ ಆಗೈತಿ. ನವೋದಯ ವಿದ್ಯಾರ್ಥಿಗಳು, ಆದರ್ಶ ವಿದ್ಯಾರ್ಥಿಗಳು ಮತ್ತು ಸೈನಿಕ ತರಬೇತಿಯನ್ನು ಪಡೆದುಕೊಳ್ಳತಕ್ಕಂಥ ವಿದ್ಯಾರ್ಥಿಗಳಿಗೆ ಅತ್ಯಂತ ಸುಲಭವಾಗಿರ್ತಕ್ಕಂಥ ವಿಧಾನ. ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಬೇಕು. ಈಗ ಮತ್ತೊಂದು ಪ್ರಶ್ನೆ ನೋಡೋಣ. ಈಗ 3ನೇ ಪ್ರಶ್ನೆ ಏನೈತಿ? 4 8 16. ಫಸ್ಟ್ ಏನ್ ಮಾಡ್ಬೇಕ್ರಿ ನಾವು? ಎಸ್, ದೊಡ್ಡ ಸಂಖ್ಯೆ ತಗೋಬೇಕು. ದೊಡ್ಡ ಸಂಖ್ಯೆ 16 ಐತಲ್ರಿ? 16 ಮಗ್ಗಿ ಬರಿಬೇಕು. 16 1 16, 12 32, 16 3 48 ಹಂಗೆ ಕಂಟಿನ್ಯೂ ಆಗ್ತದ್ರಿ ಅದು. ಈಗ ನೋಡ್ತಾ ಬರೋಣ. 4 ಮಗ್ಗಿಗೆ 16 ಐತೇನ್ರಿ? 4 4 16 ಐತಿ. 8 ಮಗ್ಗಿಗೆ 16 ಐತೇನ್ರಿ? 8 2 16 ಐತಿ. ನೋಡ್ರಿ, 8 ಮಗ್ಗಿಗೆ ಐತಿ, 4 ಮಗ್ಗಿಗೆ ಐತಿ, ಇನ್ನು 16 ಮಗ್ಗಿಗೆ ಐತೇನ್ರಿ? 16 1 16 ಎಸ್. 4 ಮಗ್ಗಿಗೆ ಐತಿ, 8 ಮಗ್ಗಿಗೆ ಐತಿ, 16 ಮಗ್ಗಿಗೆ ಐತಿ. 4 8 16 ಲಸ ಎಷ್ಟಪ್ಪ? 16. ನೋಡ್ರಿ ಎಷ್ಟು ಭಾಳ ಅತ್ಯಂತ ಸುಲಭವಾಗಿರ್ತಕ್ಕಂಥ ವಿಧಾನದ ಮೂಲಕ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಏನು ಮಾಡ್ಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ. ಇದನ್ನು ಎಲ್ಲರಿಗೂ ಶೇರ್ ಮಾಡಿ. ಭಾಳ ಅತ್ಯಂತ ಸುಲಭವಾಗಿ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಯಾವ ಭಾಗ ತಗೊಳ್ಳೋಣ ಅಂದ್ರೆ ನೀವು ಕಮೆಂಟ್ ಹಾಕಿ. ಅತ್ಯಂತ ಸುಲಭ ವಿಧಾನದಲ್ಲಿ ಸರ್ ನಮ್ಗೆ ಇದು ಭಾಳ ಟಫ್ ಆಗ್ತಾ ಇದೆ ಇದನ್ನು ಹೇಳಂತಂದ್ರೆ ನಾನು ಅದನ್ನು ಸುಲಭ ವಿಧಾನದಲ್ಲಿ ಹೇಳ್ತೀನಿ. ಧನ್ಯವಾದ.